ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನಾವು ಈ ವಿಡಿಯೋದಲ್ಲಿ ಏನು ಬಗ್ಗೆ ನೋಡ್ತೀವಿ ಅಂತಂದರೆ ಏಪ್ರಿಲ್ 22 ಮಂಡೇ ಅವತ್ತಿನ ದಿವಸ ನಾವು DSP ಸರ್ ವೆರಿಫಿಕೇಷನ್ಗೆ ಹೋಗಿದ್ವಿ. ಆ ವೆರಿಫಿಕೇಷನಲ್ಲಿ ಫುಲ್ ಆ್ಯಂಡ್ ಫುಲ್ ನಾವೇನೇನೆಲ್ಲ ಅಲ್ಲಿ ನಡೀತು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ಫುಲ್ ಆ್ಯಂಡ್ ಫುಲ್ ನೋಡೋಣ. ಈ ವಿಡಿಯೋವನ್ನು ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ನಿಮಗೆಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ, ಓಕೆನಾ. ಮಂಡೇ ಮೀಟಿಂಗ್ ಇದೆ ಅಂತ ಶಂಕರ್ ಸರ್ ನಮಗೆ ಇಮಿಡಿಯೇಟಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದರು. ಅದನ್ನು ಸಂಡೇ ಆಫ್ಟರ್ನೂನ್ ಒಂದು ಆಡಿಯೋ ಹಾಕಿದ್ರು. ಆ ಆಡಿಯೋದಲ್ಲೇ ಹಾಕಿದ್ರು ಕೆಲವೊಂದು ಮೆಂಬರ್ಸ್ ಮಾತ್ರ ಹೋಗ್ತಾರೆ ವೆರಿಫಿಕೇಷನ್ಗಂತ. ಆ ಕೆಲವೊಂದು ಮೆಂಬರ್ಸಲ್ಲಿ ನಾವು ಹೋಗಿದ್ದು 15 ಮೆಂಬರ್ಸನ್ನು SBO ಕಮಾಂಡರ್ಸ್ ಹೋಗಿದ್ವಿ. ಅದರಲ್ಲಿ ಒನ್ ಆಫ್ ದಿ ಪರ್ಸನ್ ನಾನು, ಓಕೆನಾ. ನನ್ನ ಹೆಸರು ಸುರೇಖಾ, SBO ಕಮಾಂಡರ್, ಓಕೆನಾ. ನಾನು ಹೋಗಿದ್ದೆ. ಆ ವೆರಿಫಿಕೇಷನ್ನ ನಾನು ಅಟೆಂಡ್ ಮಾಡಿದ್ದೀನಿ. ಸೊ ಅದರಲ್ಲಿ DSP ಸರ್ ಏನೇನೆಲ್ಲ ಮಾತಾಡೋದು, ನಾವೇನೇನೆಲ್ಲ ಅಲ್ಲಿ ಬರ್ಕೊಟ್ವಿ ಅಂತ, ಓಕೆನಾ. ಅದ್ರ ಬಗ್ಗೆ ಫುಲ್ ಆ್ಯಂಡ್ ಫುಲ್ ಈ ವಿಡಿಯೋದಲ್ಲಿ ನೋಡೋಣ, ಓಕೆನಾ. ಫಸ್ಟ್ ನಾವು ಬಂದುಬಿಟ್ಟು ಸಂಡೇ ನೈಟ್ ಹೊರಟ್ವಿ. ಮಂಡೇ ಅಲ್ಲಿ ಹೋಗಿ ರೀಚ್ ಆಗಿಬಿಟ್ಟು, ಆ್ಯಕ್ಚುಲಿ ನಮಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದು ಬಂದುಬಿಟ್ಟು 8 o'clock ಕೊಟ್ಟಿದ್ದರು. ನಾವು 8 o'clock ಫ್ರೆಶ್ ಆಗಿಬಿಟ್ಟು ಹೋದ್ವಿ. ನಿಯರ್ ಬೈ ರೀಚ್ ಆಗ್ತಾನೆ ನಮಗೆ ಕಾಲ್ ಬಂತು. ಏನು ಅಂತಂದರೆ ಸರ್ ಬಂದುಬಿಟ್ಟು ಅಪಾಯಿಂಟ್ಮೆಂಟ್ ಕ್ಯಾನ್ಸಲ್ ಮಾಡಿಬಿಟ್ಟು ಚೆನ್ನೈಗೆ ಹೋಗ್ತಾರೆ ಅಂತ. IG ಅವ್ರ ಜೊತೆ ಇಂಪಾರ್ಟೆಂಟ್ ಅಫಿಷಿಯಲ್ ಮೀಟಿಂಗ್ ಇದೆ ಅಂತ ಅಂದ್ಬಿಟ್ಟು ಫೋನ್ ಕಾಲ್ ಬಂತು. ಆಮೇಲೆ ನಾವು ಅಲ್ಲಿಂದ ರಿಟರ್ನ್ ಆಗಿದ್ವಿ, ಓಕೆ. ನಾನು ರಿಟರ್ನ್ ನಮಗೆ ರೂಮ್ ಕೊಟ್ಟಿದ್ದರು, ಆಫೀಸಿಂದ ರೂಮ್ ಮಾಡಿ ಕೊಟ್ಟಿದ್ದರು ನಾವು ಸ್ಟೇ ಮಾಡೋಕ್ಕೆ. ಅದರಿಂದ ನಾವು ಅಲ್ಲಿ ಸ್ವಲ್ಪ ರಿಟರ್ನ್ ಆಗಿ ರೂಮಲ್ಲಿ ಬಂದು ವೆಯ್ಟ್ ಮಾಡ್ತಿದ್ವಿ. ಆಮೇಲೆ ಬಂದುಬಿಟ್ಟು ಶಂಕರ್ ಸರ್, ರಾಜೇಶ್ ಸರ್ ಬಂದು ನಮ್ಮನ್ನು ಮೀಟ್ ಆದರು. ನಾವಲ್ಲಿ ಸರ್ ಜೊತೆ ನಮಗೆ ಮೀಟಿಂಗ್ ಇತ್ತು. ನಾವು 1 hour 2 hours ಮೀಟಿಂಗ್ನ ಅಟೆಂಡ್ ಮಾಡಿದ್ವಿ ರಾಜೇಶ್ ಸರ್, ಶಂಕರ್ ಸರ್ ಜೊತೆಗೆ. ಏನು ಮೀಟಿಂಗ್ ಇದೆ ಅಂತಂದರೆ, ನಾರ್ಮಲ್ ಇವಾಗ ಎಕ್ಸ್ಟ್ರಾ ಕ್ವಶನ್ಸ್ ಎಲ್ಲ ಹೋಗ್ತಾ ಇದೆಯಲ್ವ, ಇವಾಗ ನಮಗೆ ವಿತ್ಡ್ರಾ ರಿಕ್ವೆಸ್ಟ್ ಬರುತ್ತೆ, ಆಮೇಲೆ ನಮ್ಮದು ಮೇಲ್ ID ಚೇಂಜ್ ಮಾಡಬೇಕು, ಫೋನ್ ನಂಬರ್ ಚೇಂಜ್ ಮಾಡಬೇಕು ಅಂತ ಕೆಲವೊಂದು ಪ್ರಾಬ್ಲಮ್ಸ್ ಇದೆಯಲ್ವ. ಆಮೇಲೆ ಅವ್ರಿಗೆಲ್ಲರಿಗೂ ಯಾವಾಗ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ, ಇದ್ರ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ಸನ್ನೆಲ್ಲ ನಾವು ಡಿಸ್ಕಷನ್ ಮಾಡ್ತಾಯಿದ್ವಿ. ಆಮೇಲೆ ಆ ಥರ ಮಾತಾಡ್ತಾ 2 hours ನಿಯರ್ ಬೈ ಆಗೋಯಿತು. ಶಂಕರ್ ಸರ್, ರಾಜೇಶ್ ಸರ್ ಜೊತೆಗೆ ನಾವು ಲೈವ್ ಮೀಟಿಂಗ್ ಅಟೆಂಡ್ ಮಾಡಿದ್ದು. ಆಮೇಲೆ ಬಂದುಬಿಟ್ಟು ಅವರು ಹೊರಟೋಗಿದ್ಮೇಲೆ ಮತ್ತೆ ಕಾಲ್ ಮಾಡಿ ಹೇಳಿದ್ರು, ಇಲ್ವ ಸರ್ ಬಂದಿದ್ದಾರೆ ಅಂತಂದ್ಬಿಟ್ಟು. ಹಂಗೆ ನಾವು ಆಮೇಲೆ ಸರ್ ಹೋಗಿದ್ಮೇಲೆ ನಾವೆಲ್ಲ ಕಮಾಂಡರ್ಸ್ ಎಲ್ಲ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ವಿ. ಆಮೇಲೆ ಬಂದುಬಿಟ್ಟು ನಿಯರ್ ಬೈ ಒಂದು 4:30 ಆಯಿತು. 4:30 ಹಂಗೆ ನಾವು ಹೊಡೋಕ್ಕೆ ಸ್ಟಾರ್ಟ್ ಆಗಿದ್ದು. ಮತ್ತೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು ನಮಗೆ 5:30 ಹಂಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದು. ಓಕೆ ಅಂತಂದ್ಬಿಟ್ಟು ಓಕೆನಾ, ವೇಲೂರು SP ಆಫೀಸ್ಗೆ ಹೋಗಿದ್ವಿ ನಾವು DSP ಸರ್ನ ಮೀಟ್ ಮಾಡೋಕ್ಕೆ, ಓಕೆನಾ. ಆಮೇಲೆ ನಿಜವಾಗ್ಲೂ ಹೇಳಬೇಕಂತಂದರೆ ತುಂಬಾ ನರ್ವಸ್ ಆಗಿತ್ತು. ಯಾಕೆಂದರೆ ಫಸ್ಟ್ ಟೈಮ್ DSP ಸರ್ನ ನಾವು ಡೈರೆಕ್ಟಾಗಿ ಮೀಟ್ ಮಾಡ್ತೀವಲ್ವ, ಅದು ವೆರಿಫಿಕೇಷನ್ಸ್ ಅಂತ, ಆ ಥರದ್ದು ನರ್ವಸ್ ಆಗಿತ್ತು. ಆಮೇಲೆ ನಾವು ಅದೇ ನರ್ವಸಲ್ಲೇ ಹೋಗ್ತಾಯಿದ್ವಿ. ಹೋಗ್ಬಿಟ್ಟು ಆಫೀಸಲ್ಲಿ ಎಂಟ್ರಿ ಆಗಿಬಿಟ್ಟು ಆಮೇಲೆ ನಮಗೆ ಸರ್ ಇಂಟ್ರಡ್ಯೂಸ್ ಮಾಡಿದ್ವಿ. ನಾವು ಯಾರು, ನಮ್ಮ ಹೆಸರು, ನಾವು ಇಲ್ಲಿಂದ ಬರ್ತೀವಿ ಅಂತ ಅದನ್ನ ಎಲ್ಲನೂ ಸರ್ನ ಮೀಟ್ ಆಗಿದ್ಮೇಲೆ ಸರ್ ಇಂಟ್ರಡ್ಯೂಸ್ ಮಾಡ್ಕೊಂಡು ಆಮೇಲೆ ನಾವು ಇಂಟ್ರಡ್ಯೂಸ್ ಆದ್ವಿ ಸರ್ ಹತ್ರ. ಇಂಟ್ರಡ್ಯೂಸ್ ಆಗಿದ್ಮೇಲೆ ಫಸ್ಟ್ ಅವ್ರು ಮಾಡಿದ್ದೇನೆ ಏನು ಅಂತಂದರೆ, ನಮಗೆ ಒಂದು 7 pagesಗೆ ಫಾರ್ಮ್ ಕೊಟ್ಟಿದ್ದರು, ಓಕೆನಾ. 7 pages ಫಾರ್ಮ್ ಕೊಟ್ಟರು. ಆ ಫಾರ್ಮಲ್ಲಿ ಏನೇನು ಇತ್ತು ಅಂತಂದರೆ, ಫಸ್ಟ್ ಪೇಜಲ್ಲಿ ಬಂದುಬಿಟ್ಟು ನಮ್ಮ ಬಯೋಡೇಟಾ, ಓಕೆನಾ. ನಮ್ಮ ನೇಮು, ಹಸ್ಬೆಂಡ್ ಇದ್ದರೆ ಹಸ್ಬೆಂಡ್ ನೇಮು, ಹಸ್ಬೆಂಡ್ ಇಲ್ಲ ಅಂತಂದರೆ ಫಾದರ್ಸ್ ನೇಮು. ಆಮೇಲೆ ಬಂದುಬಿಟ್ಟು ನಮ್ಮದು ಮೊಬೈಲ್ ನಂಬರ್, ಅಡ್ರೆಸ್, ನಮ್ಮ ಎಲ್ಲಿಂದ ಬರ್ತೀವಿ, ಡಿಸ್ಟ್ರಿಕ್ಸ್ ಎಲ್ಲನೂ A to Z. ಆಮೇಲೆ ನಮ್ಮ SBO ID ಸಹ ನಾವು ಎಂಟ್ರ್ ಮಾಡಿ ಕೊಟ್ವಿ, ಓಕೆನಾ, ಫಸ್ಟ್ ಪೇಜಲ್ಲಿ. ಸೆಕೆಂಡ್ ಪೇಜಲ್ಲಿ ಬಂದುಬಿಟ್ಟು ಸರ್ ಕಡೆಯಿಂದ ಕೆಲವೊಂದು ಕ್ವಶನ್ಸ್ ಕೇಳಿದರು. DSP ಸರ್ ಬಂದುಬಿಟ್ಟು ಕೆಲವೊಂದು ಕ್ವಶನ್ಸ್ ಕೇಳಿದರು. ಅದಕ್ಕೆ ನಾವು ರಿಪ್ಲೈ ಬಂದುಬಿಟ್ಟು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಥರ ನಮಗೆ ಆ ಶೀಟಲ್ಲಿ ಕೊಟ್ಟಿದ್ದರು. ಅದಕ್ಕೆ ನಮ್ಮ ಒಪಿನಿಯನ್ ಏನು ಅಂತಂದರೆ, SBOದಲ್ಲಿ ನಮ್ಮ ಎಕ್ಸ್ಪೀರಿಯನ್ಸ್ ಏನೇನಿತ್ತು ಅನ್ನೋದನ್ನು ಕ್ವಶನ್ಸ್ ಕೇಳಿದರು. ಅದಕ್ಕೆ ನಮಗೆ ಗೊತ್ತಿರೋ ಆನ್ಸರ್ನ ನಾವು ಹೇಳಿದ್ವಿ. ಇದು ಸೆಕೆಂಡ್ ಪೇಜ್. ಇದು ಫಸ್ಟ್ ಬಂದುಬಿಟ್ಟು ಇಂಗ್ಲೀಷಲ್ಲಿ ಕೇಳಿದ್ರು ನಮ್ಮ ಬಯೋಡೇಟಾ. ಆಮೇಲೆ ಬಂದುಬಿಟ್ಟು ಇನ್ನೊಂದು ಪೇಜಲ್ಲಿ ತಮಿಳಲ್ಲಿ ಕೇಳಿದರು. ಆ ತಮಿಳ್ ಪೇಜನ್ನು ಕೂಡ ನಾವು ಫಿಲ್ ಮಾಡಿದ್ವಿ. ಇದು ಒಂದು ಸೆಕೆಂಡ್ ಆಫ್ ಕ್ವಶನ್ ಆ್ಯಂಡ್ ಆನ್ಸರ್ ಥರ ಇದು ಸೆಕೆಂಡ್ ಪೇಜ್. ಥರ್ಡ್ ಪೇಜಲ್ಲಿ ಬಂದುಬಿಟ್ಟು ಒಂದು ಲೆಟರ್, ಓಕೆನಾ. ನಾವು ಬಂದುಬಿಟ್ಟು DSP ಸರ್ಗೆ ಲೆಟರ್ ಥರ ನಮ್ಮ ಕಡೆ ಏನೇನೆಲ್ಲ ಇದೆ, ನಮ್ಮ ಕಂಪ್ನಿಯಲ್ಲಿ ನಾವು ಯಾವ ಥರ ವರ್ಕ್ ಮಾಡ್ತಾಯಿದ್ವಿ, ನಮ್ಮ ಜಾಯ್ನಿಂಗ್ ಡೇಟು ಎಲ್ಲನೂ ಅಲ್ಲಿ ಮೆನ್ಷನ್ ಮಾಡಿಬಿಟ್ಟು ನಾವೇನು ನಮ್ಮ ಕಡೆಯಿಂದ ಹೇಳಬೇಕಾಗಿರೋದು, ನಾವು ಅಂತಂದರೆ ನನ್ನ ಮಾತ್ರ ಅಲ್ಲ, ನಮ್ಮ ಎಲ್ಲರ ಕಡೆಯಿಂದನೂ ನಾವು ಅಪ್ಲಿಕೇಶನ್ ಹಾಕಿದ್ವಿ, ಓಕೆನಾ. ಅದನ್ನು ಎಲ್ಲನೂ ಬರೆದಿದ್ದು ಒಂದೊಂದು ಕಮೆಂಟರ್ಸ್ ಒಂದೊಂದು ಪೇಜಲ್ಲಿ ಬರೆದಿದ್ರು. ನಾನು ಬಂದುಬಿಟ್ಟು ನನ್ನದು 6 pages ಆಯಿತು, ಓಕೆನಾ. ನನ್ನದು 6 pages ಆಯಿತು. ಅವ್ರವ್ರಿಗೆ ಒಪಿನಿಯನ್ ಥರ ಅವ್ರವ್ರು ಬರ್ಕೊಂಡ್ರು. ಆ ಥರ ನಾನು ಬರೆದಿದ್ದ ಪೇಜ್ ಬಂದುಬಿಟ್ಟು 6 pagesಲ್ಲಿ ನಾನು ಬರ್ಕೊಟ್ಟಿದ್ದೀನಿ, ಓಕೆನಾ.
ಏನು ಅಂತಂದರೆ ನಾವು ಎಸ್ ಬಿ ಒದಲ್ಲಿ ಯಾವ ಡೇಟಿಂದ ಜಾಯ್ನ್ ಆಗಿದ್ವಿ, ಯಾವ ಡೇಟ್ವರೆಗೂ ವರ್ಕ್ ಮಾಡ್ತಾಯಿದ್ವಿ, ಎಷ್ಟೆಲ್ಲ ಇನ್ಕಮ್ ಆನ್ ಮಾಡಿದ್ದೀವಿ, ಇವಾಗ ಅದು ಕಂಪನಿ ಸ್ಟಾಪ್ ಆಗಿದ್ಮೇಲೆ ಎಷ್ಟೆಲ್ಲ ಕಷ್ಟಪಡ್ತಿದ್ದೀವಿ, ಎಲ್ಲರ ಕಡೆಯಿಂದನೂ ನಾನು ಲೆಟರ್ ಬರ್ಕೊಟ್ಟಿದ್ದೀನಿ. ಓಕೆನಾ. ನಮ್ಗೆ ಎಸ್ ಬಿ ಒಗೆ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಇರೋದ್ರಿಂದ ಲೇಡೀಸ್ಗೆ ಮನೆಯಿಂದ ಕೂತ್ಕೊಂಡು ವರ್ಕ್ ಮಾಡೋಕ್ಕೆ ಚೆನ್ನಾಗಿತ್ತು, ಎಲ್ಲರಿಗೂ ಕಂಫರ್ಟಬಲ್ ಆಗಿತ್ತು. ಆದರೆ ಇವಾಗ ಸ್ಟಾಪ್ ಮಾಡೋದ್ರಿಂದ ಎಲ್ಲರೂ ತುಂಬಾ ಸಫರ್ ಆಗ್ತಿದ್ದಾರೆ. ಆದಷ್ಟು ಬೇಗ ನಮಗೆ ಸೈಟ್ ಓಪನ್ ಮಾಡಿಕೊಡಿ ಸರ್, ನಮಗೆ ಎಲ್ಲರ ಲೇಡೀಸ್ಗೂ ತುಂಬಾ ಯೂಸ್ಫುಲ್ ಆಗಿದೆ ಇದು ಅಂತ. ಈ ಎಸ್ ಬಿ ಒ ಜಾಬ್ಸ್ ಕಡೆಯಿಂದ ಅವ್ರು ಕೇಳಿದ ಕ್ವಶನ್ ಏನು ಅಂತಂದರೆ, ಏನಕ್ಕೆ ಇವಾಗ ಮೇಯ್ನ್ ನಿಮಗೆ ವೆರಿಫಿಕೇಷನ್ ಮಾಡ್ತೀವಿ ಅಂತಂದರೆ ಆನ್ಲೈನ್ ಜಾಬಿಂದ ಯಾರೇ ಒಬ್ಬರು ಮೋಸ ಆಗಬಾರ್ದು ಅನ್ನೋ ರೀಸನ್ಗೋಸ್ಕರ ನಾವು ಇಷ್ಟು ವೆರಿಫಿಕೇಷನ್ ಮಾಡ್ತಾಯಿದ್ದೀವಿ. ಅದರಿಂದನೇ ನಿಮ್ಮನ್ನು ನಾವು ಲೈವಲ್ಲಿ ನಾವು ವೆರಿಫಿಕೇಷನ್ ಮಾಡಬೇಕು ಅಂತ ಹೇಳಿರೋದಕ್ಕೆ ಇದೇ ರೀಸನ್ನು. ಆನ್ಲೈನ್ ಜಾಬ್ ಬಗ್ಗೆ ಅವೇರ್ನೆಸ್ ಕೊಡಬೇಕು ಅಂತ. ಆದರೆ ನಿಮ್ಮ ಕಂಪನಿ ಆ ಥರ ಇಲ್ಲ. ಕೇಳೋವಾಗ ಕೇಳಿದಷ್ಟು ಡಾಕ್ಯುಮೆಂಟ್ ನಮಗೆ ತೊಗೊಂಬಂದು ಕೊಡ್ತಾನೆ ಇದ್ದರು, ಸಬ್ಮಿಟ್ ಮಾಡ್ತಾನೆ ಇದ್ದರು. ಶಂಕರ್ ಸರ್ ಆ್ಯಂಡ್ ರಾಜೇಶ್ ಸರ್ ಇಬ್ಬರೂ ನಮಗೆ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಿದ್ದಾರೆ. ನಾವು ಯಾವಾಗ ಏನು ಡೀಟೇಲ್ಸ್ ಕೇಳ್ತೀವೋ ಅದನ್ನು ತಕ್ಷಣವೇ ಅವ್ರು ಸಬ್ಮಿಟ್ ಮಾಡ್ತಾಯಿದ್ರು. ಅದರಲ್ಲೇ ಅವ್ರ ಜೆನ್ಯೂನಿಟಿ ನಮಗೆ ಗೊತ್ತಿದೆ. ಆದ್ರೂ ನಾವು ನಿಮ್ಮನ್ನು ವೆರಿಫಿಕೇಷನ್ ಮಾಡಬೇಕಲ್ವ, ಅವ್ರ ಆಫೀಸ್ ಕಡೆಯಿಂದ ಅವ್ರನ್ನ ನಾವು ವೆರಿಫಿಕೇಷನ್ ಮಾಡಿದ್ದಾಯಿತು. ಅದರಲ್ಲಿ ವರ್ಕ್ ಮಾಡೋ ಪರ್ಸನ್ಸ್ ನೀವಲ್ವ, ನಿಮಗೆ ಪ್ಲಸ್ ಆರ್ ಮೈನಸ್ ಎಲ್ಲನೂ ಗೊತ್ತಿರುತ್ತೆ. ಅದರಿಂದ ನಾವು ನಿಮ್ಮನ್ನು ವೆರಿಫಿಕೇಷನ್ ಮಾಡ್ತೀವಿ ಅಂತ ಸರ್ ಹೇಳಿದ್ರು. ನಾವು ಓಕೆ ಸರ್, ನಿಮ್ಗೆ ಏನು ಡೌಟ್ ಇದೆಯೋ ಕೇಳ್ರಿ ಅಂತ ನಾವು ಕೇಳಿದ್ವಿ. ಆವಾಗ ಸರ್ ಹೇಳಿದ್ರು, ನೀವು ಇವಾಗ ವರ್ಕ್ ಮಾಡೋದ್ರಿಂದ ನಿಮಗೇನಾದರೂ ಮೀನ್ಸ್ ಏನಾದರೂ ಅಮೌಂಟ್ ಏನಾದರೂ ಲಾಸ್ ಆಗಿದೆಯಾ ಅಂತಂದರೆ ಖಂಡಿತವಾಗ್ಲೂ ನಮಗಂತೂ ಏನೂ ಲಾಸ್ ಆಗಿಲ್ಲ ಎಸ್ ಬಿ ಒ ಕಡೆಯಿಂದ. ಆಮೇಲೆ ಬಂದುಬಿಟ್ಟು ನೀವೇನಾದರೂ ಸಫರ್ ಆಗ್ತಿದೆ, ಏನಾದರೂ ಕಷ್ಟಪಡ್ತಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಎಸ್ ಬಿ ಒ ಕಡೆಯಿಂದ ನಮಗೇನು ಕಷ್ಟ ಇಲ್ವಲ್ಲ. ಓಕೆನಾ. ಅದನ್ನು ನಾವು ಹೇಳಿದ್ವಿ. ಆ ಥರ ಏನೂ ಇಲ್ಲ ಸರ್, ನಮಗೆ ಚೆನ್ನಾಗಿ ಇನ್ಕಮ್ ಬರ್ತಾಯಿತ್ತು. ಆದರೆ ಸಡನ್ನಾಗಿ ಈ ಥರ ಸ್ಟಾಪ್ ಆಗಿದ್ಮೇಲೆ ನಮ್ಗೆ ಇವಾಗ ಕಷ್ಟ ಆಗಿದೆ ಸರ್. ಆದಷ್ಟು ಬೇಗ ನಮಗೆ ಸೈಟನ್ನು ಓಪನ್ ಮಾಡಿಕೊಡಿ, ಈ ಸೈಟನ್ನು ಲಾಗಿನ್ ಮಾಡಿ ನಾವು ವರ್ಕ್ ಸ್ಟಾರ್ಟ್ ಮಾಡಬೇಕು ಸರ್. ಎಷ್ಟು ಬೇಗ ಆಗುತ್ತೋ ನಾವು ಅಷ್ಟು ಬೇಗ ಹೋಗ್ಬೇಕು, ನಮಗೆ ಎಷ್ಟು ಬೇಗ ವರ್ಕನ್ನು ಸ್ಟಾರ್ಟ್ ಮಾಡಿಕೊಡ್ತೀರೋ ಅಷ್ಟು ಬೇಗ ನಮಗೆ ಅನುಕೂಲ ಆಗುತ್ತೆ ಸರ್ ಅಂತ ನಮ್ಮ ಕಡೆ ರಿಕ್ವೆಸ್ಟ್ ಕೊಟ್ಟಿದ್ವಿ ನಾವು. ಸಾರೂ ಏನಂದರು, ಎಷ್ಟು ಬೇಗ ಆಗುತ್ತೋ ನಾವು ಅಷ್ಟು ಬೇಗ ಫೈಲ್ ಮೂವ್ ಮಾಡ್ತೀವಿ. ಯಾಕೆಂತಂದರೆ ಇಷ್ಟು ದಿವಸ ಎಲೆಕ್ಷನ್ ಇತ್ತು, ಅದರಿಂದ ಇಲ್ಲಿ ನಾವೇನು ಮಾಡೋಕ್ಕಾಗಿರಲಿಲ್ಲ. ಇನ್ಮೇಲೆ ನಾನು ಸ್ವಲ್ಪ ಫ್ರೀ ಇರ್ತೀನಿ, ಆಮೇಲೆ ಬಂದುಬಿಟ್ಟು ಹೋಗ್ಬಿಟ್ಟು ನಾನು ಖಂಡಿತವಾಗ್ಲೂ ಮೂವ್ ಮಾಡ್ತೀನಿ ಅಂತ ಸರ್ ಕಡೆಯಿಂದ ಹೇಳಿದರು, DSP ಸರ್ ಕಡೆಯಿಂದ. ಆಮೇಲೆ ಬಂದುಬಿಟ್ಟು ಆ ಲೆಟರಲ್ಲಿ ನಾವು ಏನೇನು ಬರೆದಿದ್ದೀವಿ ಅಂತಂದರೆ, ನಾವು ಎಸ್ ಬಿ ಒದಲ್ಲಿ ರೆಫರಲ್ ಕೊಡ್ತಾ ಇದ್ವಲ್ವ, ಆ ರೆಫರಲ್ ಬಂದುಬಿಟ್ಟು ನಾವು ಇಷ್ಟಪಟ್ಟು ತಾನೇ ಕೊಡ್ತಾ ಇದ್ದಿದ್ದು. ಆಫೀಸ್ ಕಡೆಯಿಂದ ನಮಗೇನು ಕಂಪಲ್ಸರಿ ನೀವು ರೆಫರಲ್ ಕೊಡಲೇಬೇಕು ಅಂತ ಹೇಳಿಲ್ವಲ್ಲ. ನಾವು ಅಪ್ಗ್ರೇಡ್ ಆಗೋದಕ್ಕೋಸ್ಕರ ನಮ್ಮ ಇಷ್ಟದಿಂದ ನಮ್ಮ ಓನ್ ಡಿಸೈಡಿಂದ ಕೊಡ್ತಾ ಇದ್ದಿದ್ದಲ್ವ. ಅದೇ ಥರ ಜಾಯಿನ್ ಆಗೋರು ಅವ್ರ ಓನ್ ಡಿಸಿಷನ್ ತಾನೇ, ಯಾರನ್ನ ನಾವು ಕಂಪಲ್ ಮಾಡಿಸಿ ಜಾಯಿನ್ ಮಾಡಿಸಿಲ್ಲ ತಾನೇ. ಕಂಪನಿಯವರು ನಮ್ಗೆ ಹೇಳಿಲ್ಲ ಕಂಪಲ್ಸರಿ ಜಾಯಿನ್ ಮಾಡಿಸ್ಲೇಬೇಕು ಅಂತ. ನಾವು ಯಾರಿಗೂ ಕಂಪಲ್ ಮಾಡಿಲ್ಲ, ಕಂಪಲ್ಸರಿ ನೀವು ಜಾಯಿನ್ ಆಗಲೇಬೇಕು ಅಂತ. ಯಾರು ಕಂಪಲ್ ಮಾಡಿಲ್ವಲ್ಲ ಇಲ್ಲಿ, ಅವ್ರವ್ರ ಓನ್ ಡಿಸಿಷನಿಂದಾನೇ ಅಲ್ವಾ ಬಂದು ಜಾಯಿನ್ ಆಗ್ತಾ ಇದ್ದಿದ್ದು. ನಾವು ಜಾಯಿನ್ ಆಗ್ತೀವಿ, ನಮಗೆ ಎಲ್ಲಾದರೂ ಬೆಸ್ಟ್ ಅನಿಸಿದ್ರೇ ಅಲ್ವಾ ನಮ್ಮ ಬೆಸ್ಟ್ ಫ್ರೆಂಡ್ಸ್ಗಳನ್ನ ನಾವು ರೆಫರ್ ಮಾಡಿ ಜಾಯಿನ್ ಮಾಡಿಸ್ತೀವಿ. ಆ ಥರ ನಾವು ಇಲ್ಲಿ ಜೆನ್ಯೂನ್ ಆಗ್ತಾನೆ ನಡ್ಸ್ಕೊತಾ ಇದ್ದೀವಿ ಎಲ್ಲರ ಹತ್ರನೂ. ಅದು ಒಂದು. ಸೆಕೆಂಡ್ ಬಂದುಬಿಟ್ಟು ನಾವು ಜಾಯಿನ್ ಮಾಡಿಸೋದ್ರಿಂದ ನಮಗೆ ಸಿಂಗಲ್ ಟೈಮ್ ಮಾತ್ರನೇ ಅಲ್ವಾ ರೆಫರಲ್ ಕಮಿಷನ್ ಬರ್ತಾ ಇದ್ದಿದ್ದು. ಯಾವಾಗಲೂ ಬರ್ತಾ ಇದೆಯಾ? ಇಲ್ಲ ತಾನೇ. ಸಿಂಗಲ್ ಟೈಮ್ ನಮಗೆ ರೆಫರಲ್ ಕಮಿಷನ್ ಅಂತ ಬರ್ತಾ ಇದೆ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಎಸ್ ಬಿ ಒಗೆ ಅಮೌಂಟ್ ಪೇ ಮಾಡೋದ್ರಿಂದ ನಮಗೇನು ತಿಂಗಳು ಇಂಟ್ರೆಸ್ಟ್ ಥರ ಏನಾದರೂ ಕೊಡ್ತಿದ್ದಾರಾ? ಖಂಡಿತವಾಗ್ಲೂ ಇಲ್ಲ. ಗಿಫ್ಟ್ ಥರ ಏನಾದರೂ ಕೊಡ್ತಿದ್ದಾರಾ? ಅದೂ ಇಲ್ಲ. ಓಕೆನಾ. ಈ ಥರ ಏನೂ ಇಲ್ಲ ತಾನೇ. ಎಲ್ಲಿನೂ ನಾವು ಅಮೌಂಟ್ ಪೇ ಮಾಡಿರೋದೇನಕ್ಕೆ ಕ್ಲೌಡ್ ಸ್ಟೋರೇಜ್ಗೋಸ್ಕರ ಅಲ್ವಾ, ಅದೆಲ್ರಿಗೂ ಗೊತ್ತಿದೆ. ಅದನ್ನು ನಮಗೆ ಎನೇಬಲ್ ಮಾಡಿಲ್ಲ. ಇವಾಗ ಕಂಪನಿ ಓಪನ್ ಆಗಿದ್ಮೇಲೆ ನಮ್ಗೆ ಅದನ್ನು ಎನೇಬಲಲ್ಲಿ ಆಗುತ್ತಲ್ವಾ. ಅದರಿಂದ ನಮ್ಮ ಕೈಯಲ್ಲಿ ಆದಷ್ಟು ನಮಗೆ 2000 ಪೇ ಮಾಡಿದವ್ರಿಗೆ 5 GB ಕ್ಲೌಡ್ ಸ್ಟೋರೇಜು, 6500 ಪೇ ಮಾಡಿರೋರಿಗೆ 15 GB ಕ್ಲೌಡ್ ಸ್ಟೋರೇಜ್ ಅಂತ ನಮಗೆ ಅದು ಪ್ರೈವೇಟ್ ಮಾಡ್ತಾರಲ್ವ, ಅದನ್ನು ನಾವು ಪರ್ಚೇಸ್ ಮಾಡಿದ್ದೀವಿ ತಾನೇ. ಕಂಪನಿಗೆ ಫ್ರೀಯಾಗಿ ಏನು ಕೊಟ್ಟಿಲ್ವಲ್ಲ. ಅದರಿಂದ ನಾವು ಅದನ್ನು ಪರ್ಚೇಸ್ ಮಾಡೋಕ್ಕೆ ಅಲ್ವಾ ಪೇ ಮಾಡಿರೋದು. ಆ ಥರ ಅಂತ ನಾವು ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಆಮೇಲೆ ಬಂದುಬಿಟ್ಟು ನಾವು ಎಷ್ಟೆಲ್ಲ ಅರ್ನ್ ಮಾಡಿದ್ದೀವಿ ಅಂತ ನಾವು ಅದರಲ್ಲಿ ಮೆನ್ಷನ್ ಮಾಡಿದ್ದೀವಿ. ಯಾವ ಡೇಟಲ್ಲಿ ಜಾಯಿನ್ ಆಗಿದ್ದೀವಿ ಅನ್ನೋದು ಸಹ ಪ್ರತಿಯೊಂದೂ A to Z ಅದನ್ನೇ ನಾನು 6 ಪೇಜಲ್ಲಿ ನಾನು ಬರೆದು ಕೊಟ್ಟಿದ್ದೀನಿ. ನನ್ನ ಕಡೆ ಇದ್ದಿದ್ದು ನಮ್ಮ ಡೌನ್ಲೈನರ್ಸ್ ಕಡೆ ಮೀನ್ಸ್ ಎಲ್ಲರ ಪಬ್ಲಿಕ್ ಕಡೆ ಇರೋ ಪ್ರಾಬ್ಲಮ್ಸನ್ನು ನಾನು ಅಲ್ಲಿ ಬರೆದು ಕೊಟ್ಟಿದ್ದೀನಿ. ನಮಗೆ ಎಸ್ ಬಿ ಒ ಇದ್ದಿದ್ದವರೆಗೂ ನಮಗೆ ಚೆನ್ನಾಗಿತ್ತು. ಈ ಥರ ಸ್ಟಾಪ್ ಆಗಿದ್ಮೇಲೆ ತುಂಬಾ ಎಲ್ಲರೂ ಸಫರ್ ಆಗ್ತಿದ್ದಾರೆ ಅಂತ ನಾವು ಸರ್ ಹತ್ರ ಹೇಳಿರೋದು ಅದೇನೇ ಸರ್, ನಮಗೆ ಕಂಪನಿಯಿಂದ ಏನೂ ಪ್ರಾಬ್ಲಮ್ ಇಲ್ಲ ಅಂತಂದ್ಬಿಟ್ಟು. ಆಮೇಲೆ ನಮಗೆ DSP ಸರ್ ಏನು ಹೇಳಿದರು ಅಂತಂದರೆ, ಖಂಡಿತವಾಗ್ಲೂ ನೀವು ಒಳ್ಳೆ ಕಂಪನಿಯಲ್ಲೇ ಜಾಯಿನ್ ಆಗಿದ್ದೀರಾ. ನೀವು ನನಗೆ ಗೊತ್ತಿರೋವರೆಗೂ ಈ ಕಂಪನಿ ಜೆನ್ಯೂನಿಟಿನೇ ಇದೆ. ನಾನು ಖಂಡಿತವಾಗ್ಲೂ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾನು ಮೂವ್ ಮಾಡಿಸ್ಕೊಡ್ತೀನಿ. ನಿಮ್ಮ ಫೈಲನ್ನು, ನಿಮ್ಮ ಸೈಟನ್ನು ನಿಮಗೆ ಓಪನ್ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು. ಅದೊಂದು ಹ್ಯಾಪಿ. ಆಮೇಲೆ ಸರ್ ಜೊತೆ ನಾವೆಲ್ಲ ಚೆನ್ನಾಗಿ
ಮಾತಾಡಿಕೊಂಡು ಅವರು ಹೇಳಿದರು, ಇಂಥ ಕಂಪನಿ ಕೊಟ್ಟಿರೋರಿಗೆ ನೀವು ಖಂಡಿತವಾಗ್ಲೂ ಥ್ಯಾಂಕ್ಸ್ ಹೇಳಲೇಬೇಕು ಅಂತ. ಆಮೇಲೆ ಸರ್ ಮುಂದೆ DSP ಸರ್ ಮುಂದೆ ರಾಜೇಶ್ ಸರ್ ಅವ್ರ ಶಂಕರ್ ಸರ್ಗೆ ನಾವು ಥ್ಯಾಂಕ್ಸ್ ಹೇಳಿದ್ವಿ. ಆಮೇಲೆ ಖಂಡಿತವಾಗ್ಲೂ ಅವರು ಹೇಳಿದ್ರು, ತುಂಬಾ ಅವರು ಗ್ರೇಟಾಗಿ ಹೇಳ್ತಿದ್ದಾರೆ ನಮ್ಮ SBO ಬಗ್ಗೆ. ಓಕೆನಾ, ಯಾಕೆಂತಂದರೆ ಎಲ್ಲನೂ ಟ್ರಾನ್ಸ್ಪರೆಂಟ್ ಆಗಿದ್ದಾರೆ ಇವರು. ಎಲ್ಲ ಯಾವುದು ಏನೂ ಮುಚ್ಚಿಡ್ತಾ ಇಲ್ಲ. ಇಲ್ಲಿನೂ ನಾವು ಏನೇನು ಡಾಕ್ಯುಮೆಂಟ್ ಕೇಳ್ತೀವೋ ಎಲ್ಲನೂ ನಮಗೆ ಸಬ್ಮಿಟ್ ಮಾಡ್ತಿದ್ದಾರೆ. ಎಲ್ಲ ಜಾಗದಲ್ಲೂ ನಮಗೆ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಿದ್ದಾರೆ ಅಂತ ಸರ್ ಖಂಡಿತವಾಗ್ಲೂ ತುಂಬಾ ಏನು ಒಂದು ಗ್ರೇಟಾಗಿ ಹೇಳಿದ್ರು. ನಮಗೆ ತುಂಬಾ ಖುಷಿ ಆಯಿತು. ಅವ್ರ ಕಾನ್ಸೆಪ್ಟ್ ಏನಿದೆ ಅಂತಂದರೆ, ಈ ಜಾಬಿಂದ ಯಾವ ಒಂದು ಪಬ್ಲಿಕ್ಗೂ ಪ್ರಾಬ್ಲಮ್ ಬರಬಾರ್ದು, ಯಾವ ಒಂದು ಪಬ್ಲಿಕ್ಗೂ ಪ್ರಾಬ್ಲಮ್ ಬರಬಾರ್ದು ಅನ್ನೋದು ಒಂದು ರೀಸನ್ಗೋಸ್ಕರ. ಓಕೆ, ಅದರಿಂದಾನೇ ಅಲ್ವಾ ನಾವು ಇಷ್ಟೆಲ್ಲ ಮಾಡ್ತಾಯಿದ್ದೀವಿ. ಯಾಕೆಂತಂದರೆ ತುಂಬ ಕಂಪ್ನಿಗಳು ಸ್ಪ್ಯಾಮ್ ಥರ ಮಾಡ್ತಿದೆ. ಆಚೆ ನೋಡೋಕ್ಕೆ ಸ್ಪ್ಯಾಮ್ ಥರ ಇರೋದಿಲ್ಲ, ಆದರೆ ಆ ಕಂಪ್ನಿ ಒಳಗಡೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಸ್ಪ್ಯಾಮ್ ಥರ ಇರುತ್ತೆ, ಸ್ಪ್ಯಾಮ್ ಮಾಡ್ತಾರೆ ಅಂತ. ನಿಮ್ಮ ಕಾಸು ತೊಗೊಂಡು ನಿಮಗೆ ಅವ್ರು ಸ್ಯಾಲ್ರಿ ಕೊಡ್ತಾರೆ, ಕೆಲವೊಂದು ದಿವಸದಲ್ಲಿ ಕ್ಲೋಸ್ ಮಾಡ್ಕೊಂಡು ಹೊರಟೋಗ್ತಾರೆ. ಆ ಥರ ಕಾನ್ಸೆಪ್ಟಲ್ಲೇ ನಾವು ಈ ಕಂಪ್ನಿನೂ ಇರುತ್ತೇನೋ ಅನ್ನೋದೊಂದು ರೀಸನ್ಗೋಸ್ಕರ ನಾವು ಇಷ್ಟು ವೆರಿಫಿಕೇಷನ್ ಎಲ್ಲ ಮಾಡ್ತಾಯಿದ್ದೀವಿ ಅಂತ ಸರ್ ಹೇಳಿದರು. ಕೊನೆಗೆ ಆ ಥರ ಇಲ್ಲ, ಕಂಪನಿ ಜೆನ್ಯೂನ್ ಇದೆ ಅಂತ ಗೊತ್ತಾಗಿದ್ಮೇಲೆ ಎಲ್ಲನೂ ನಮಗೆ ಪ್ರಾಪರಾಗಿ ಮಾಡಿದ್ರು. DSP ಸರ್ನ ಮೀಟ್ ಆಗಿದ ತಕ್ಷಣ ನಮಗೆ ತುಂಬಾ ಖುಷಿ ಆಗೋಯ್ತು. ನಮ್ಮ DSP ಸರೇ ಇಷ್ಟು ಒಪಿನಿಯನ್ ಹೇಳೋವಾಗ ಖಂಡಿತವಾಗ್ಲೂ ನಮ್ಮದು ಎಲ್ಲನೂ ಒಳ್ಳೆ ಕಂಪ್ನಿಯಲ್ಲಿ ನಾವು ಜಾಯಿನ್ ಆಗಿದ್ದೀವಿ ಅಂತ ಎಲ್ರಿಗೂ ಕಾನ್ಫಿಡೆಂಟ್ ಬಂತು. ಅದಕ್ಕೆ ಮುಂಚೆನೇ ಗೊತ್ತಿದೆ ನಮಗೆ SBO ಅನ್ನೋದು ನಮ್ಮದು ಒಳ್ಳೆ ಕಂಪನಿ ಅಂತಾನೆ. ಓಕೆ, ಅದರಿಂದನೇ ಹೇಳಿದ್ದು ಆಮೇಲೆ ಬಂದುಬಿಟ್ಟು ನಾವು ಸಾರ್ಗೆ ತುಂಬಾ ಥ್ಯಾಂಕ್ಸ್ ಕೊಟ್ಟು ನಮ್ಮ ಹತ್ರ ತುಂಬಾ ಪೇಷಿಯನ್ಸ್ ಆಗಿ ಮಾತಾಡಿದ್ರು. ಸರ್ ನಿಯರ್ ಬೈ ಒಂದು ಹಾಫ್ ಆನ್ ಅವರ್ ಮೇಲೇ ನಮ್ಮ ಜೊತೆ ಸರ್ ನಮಗೆ ವೆರಿಫಿಕೇಷನ್ ಮಾಡಿದ್ರು. ನಮ್ಮ ಜೊತೆ ಚೆನ್ನಾಗಿ ಫ್ರೆಂಡ್ಲಿಯಾಗಿ ಮಾತಾಡಿದ್ರು DSP ಸರ್ ನಿಜವಾಗ್ಲೂ. ಆಮೇಲೆ ನಮ್ಮ ಕಡೆ ಇದ್ದಿದ್ದೆಲ್ಲನೂ ನಾವು ಹೇಳಿದ್ದೀವಿ, ನಾವು ಬರೆದು ಕೊಟ್ಟಿದ್ದೀವಿ, ಬಾಯಿಂದನೂ ಹೇಳಿದ್ದೀವಿ. ಖಂಡಿತವಾಗ್ಲೂ ನಮಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕೊಡ್ತೀವಿ ಅಂತ ಸರ್ ನಮಗೆ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಓಕೆನಾ, ಅದರಿಂದ ಖಂಡಿತವಾಗ್ಲೂ ಈ ವಿಡಿಯೋನ ಇಷ್ಟೇ ಫ್ರೆಂಡ್ಸ್ ಅಲ್ಲಿ ನಡೆದಿದ್ದು. ಓಕೆನಾ, ಇನ್ನೂ ಡೀಟೇಲ್ಸ್ ಎಲ್ಲ ತಿಳ್ಕೊಬೇಕು ಅಂತಂದರೆ ಖಂಡಿತವಾಗ್ಲೂ ನಮ್ಮ ಚಾನಲ್ನ ಫಾಲೋ ಮಾಡಿ. ಇದುವರೆಗೂ ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು ಎವ್ರಿ ಒನ್.